ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ರಾಮನಗರ ನನ್ನ ತಂದೆ ತಾಯಂದಿರಿಗೆ, ಯುವಕರಿಗೆ, ಚಾಮುಂಡಿಯ ಈ ಒಂದು ಪವಿತ್ರವಾದಂಥ ಕರಗ ಮಹೋತ್ಸವದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದು ಪವಿತ್ರವಾದಂಥ ಸಭೆ. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ನೀವು ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ. ಇದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರಬಹುದು, ಆದರೆ ರಾಮನಗರ ಜಿಲ್ಲೆಯ ಮಗ. ಆ ಮಗನನ್ನ ಹೆಂಗೆ ಕಾಪಾಡ್ಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮ್ಗೆ ಒಳ್ಳೇದಾಗ್ಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನ್ ಹೇಳ್ತಾರೆ ಮೀಡಿಯಾ ಅವ್ರು, ಏನ್ ಹೇಳ್ತಾರೆ? DK ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಅಷ್ಟೇ ನಾನು ಹೇಳೋದು. ನಾನು ಹಿಂಗೆ ದೇವರ ಮೇಲೆ ಪ್ರಾರ್ಥನೆ ಮಾಡಿದ್ರೆ ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳ್ತಿದ್ದಾನೆ ನಾನು. ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದ್ ಮಾಡ್ತಾಳೆ. ಆಗ್ಬೋದಾ? ಬಂಧುಗಳೇ, ವೇದಿಕೆಯಲ್ಲಿರುವಂತ ನನ್ನ ಶಾಸಕ ಮಿತ್ರರಾದಂತ ಇಕ್ಬಾಲ್ ಹುಸೇನ್ ಅವರೇ, ನಮ್ಮ ರೇವಣ್ಣವರು ಇದ್ದಾರೆ, ಮಧು ಇದ್ದಾರೆ, ನಮ್ಮ ಉದಯ್ ಇದ್ದಾರೆ, ರಾಮಾಜಿ ಗೌಡ್ರು ಇದ್ದಾರೆ, ಗೋಪಾಲ್ ಕೃಷ್ಣ ಇದ್ದಾರೆ, ಇನ್ನ ನಮ್ಮ ರವಿ ಇದ್ದಾರೆ, ಸುಧಾನ್ ದಾಸ್ ಇದ್ದಾರೆ. ಸೊ ಪಕ್ಕದ ಮಾಜಿ ಶಾಸಕ ಅಶ್ವಥ್ ಇದ್ದಾರೆ. ತಾವೆಲ್ಲ ಕೂಡ ಇದ್ದೀರಿ. ಈ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಮುಖ್ಯಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿಗೆ ಈ ಕರಗ ಮಹೋತ್ಸವಕ್ಕೆ ಬಂದಿದ್ದೇನೆ. ನಾನು ಪಟಾಕಿ ಹೊಡೆದು ಯಾಕೆ ಹಾಳು ಮಾಡ್ತಾ ಇದ್ದೇನೆ? ಯಾರು ಮನೆ ಹಾಳಾಗುವುದಿಲ್ಲ. ನೀರು ಇರೋದಕ್ಕೆ ನಾನು ಅಭಿಮಾನವಾಗಿ ನಿಮ್ಮ ಸೇವೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೀನಿ. ಈ ಪಟಾಕಿ ನನಗೆ ಬೇಕಾಗಿಲ್ಲ. ನಿಮ್ಮ ಬದುಕು ಬೇಕು ನನಗೆ. ನಿಮ್ಮ ನೆಮ್ಮದಿ ಬೇಕು, ನಿಮ್ಮ ಸಂತೋಷ ಬೇಕು. ನೀವೆಲ್ಲ ಇವತ್ತು ಈ ಕರಗ ಮಹೋತ್ಸವನ್ನ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಇವತ್ತು ನಿಮ್ಮ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಇವತ್ತು ತಾವೆಲ್ಲ DK ಶಿವಕುಮಾರ್ಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡಿದ್ದೀರಿ. ತಾವೆಲ್ಲ ಪ್ರಾರ್ಥನೆ ಮಾಡಿ ನನಗೋಸ್ಕರ ಬೇಕಾದಷ್ಟು ಶ್ರಮವನ್ನು ಪಟ್ಟಿದ್ದೀರಿ. ಆ ಎಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿದಂತ ನನ್ನ ಜೊತೆಲಿ ನಿಂತು ನನಗೆ ಬೆಂಬಲ ಕೊಟ್ಟು ನನಗೆ ಸಹಾಯ ಮಾಡಿ ನನಗೆ ಇಕ್ಬಾಲ್ಗೆ ಎಲ್ಲರೂ ಕೂಡ ವೋಟ್ ಹಾಕಿ 136 ಸೀಟನ್ನು ಕೊಟ್ಟದಕ್ಕೆ ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಮೊನ್ನೆ ತಾನೇ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿ ತಾಯಿ ಚಾಮುಂಡಿಗೆ ಹೋಗಿ ಮೊದಲನೆಯ ಪೂಜೆಯನ್ನ ಮಾಡಿದೆ. ನಾನು ಎಲೆಕ್ಷನ್ ಮುಂಚಿತವಾಗಿ ಹೋಗಿ ಆ ದೇವರಲ್ಲಿ ಕೇಳ್ಕೊಂಡಿದ್ದೆ, ಆ ತಾಯಿ ಶಕ್ತಿ ಕೊಡು, ನನ್ನ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ನಾವು ಮಾಡ್ತೇವೆ ಅಂತೇಳಿ. ಇವತ್ತು ಆ ತಾಯಿ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರೂ ಕೂಡ 5 ಗ್ಯಾರಂಟಿಗಳ ಮನೆಗೆ ತಲುಪುವಂತ ಕೆಲಸವನ್ನ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂತ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮೊನ್ನೆವರೆಗೂ ಕೂಡ ಮಳೆ ಬಹಳ ದೊಡ್ಡ ಸಮಸ್ಯೆ ಇತ್ತು. ರಾಜ್ಯಕ್ಕೆ ಒಂದು ದೊಡ್ಡ ಕಂಟಕ ಇತ್ತು. ಆ ತಾಯಿಯ ಕೃಪೆ, ಚಾಮುಂಡಿಯ ಕೃಪೆ, ತಮ್ಮೆಲ್ಲರ ಅನುಗ್ರಹದಿಂದ
ಇವತ್ತು ಈ ಕಾವೇರಿ ತುಂಬಿ ಇವತ್ತು ನಾವು ತಮಿಳುನಾಡಿಗೆ ನೀರನ್ನು ಒದಗಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದೆ. ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ಬಹಳ ಆಸೆಯಿಂದ ಈ ರಾಮನಗರದಲ್ಲಿ ಒಂದು ಬದಲಾವಣೆಯನ್ನ ಕಾಣಬೇಕು ಅಂತೇಳಿ ನನಗೆ ಶಕ್ತಿಯನ್ನ ತುಂಬಿದ್ರಿ. ಸುಮಾರು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ 2,000 ಕೋಟಿ ರೂಪಾಯಿ ಹಣವನ್ನ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡ್ಕೊಂಡು ನಾವು ಬಂದಿದ್ದೇವೆ. ಬರೀ ರಾಮನಗರದಲ್ಲಿ ಇರುವಂತಹ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ 600 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಇದಲ್ಲದೆ ಈಗಾಗಲೇ ರಿವರ್ ಫ್ರಂಟ್ ಏನು ನಮ್ಮ ಅರ್ಕಾವತಿ ನದಿ ಪಕ್ಕದಲ್ಲಿ 150 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಿಂದೆ ಹಾಸ್ಪಿಟಲ್ ಮಾಡಿಸಿದೆ. ಹಂಗೆ ವಿವಿಧ ಕಾರ್ಯಕ್ರಮಗಳನ್ನ ರೈತರಿಗೋಸ್ಕರ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ. ಈಗಾಗಲೇ ಇಕ್ಬಾಲ್ ಹುಸೇನ್ ಅವರು, DK ಸುರೇಶ್ ಅವರು 300 ಎಕರೆ ಜಮೀನನ್ನ ಬಡವರಿಗೆ ಸೈಟ್ ಕೊಡ್ಲಿಕ್ಕೆ ಈಗಾಗಲೇ ಗುರುತನ್ನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಆಶ್ರಯ ಸಮಿತಿಯ ಸಭೆಯನ್ನ ಮಾಡಿ ನಿಮ್ಮೆಲ್ಲರ ಬಡವರಿಗೆ ಯಾರ್ಯಾರಿಗೆ ಸೈಟ್ ಇಲ್ಲ ಆ ಸೈಟ್ ಅನ್ನ ಕೊಡುವಂತ ಕಾರ್ಯಕ್ರಮವನ್ನ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಆದ್ರಿಂದ ಮುಂದಿನ ದಿನದಲ್ಲಿ ರಾಮನಗರ ಇರ್ಬೋದು, ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಈ 4 ಕ್ಷೇತ್ರದ ಶಾಸಕರನ್ನ ಕರೆಸಿ ಈಗಾಗಲೇ ಇವತ್ತು ನಿನ್ನೆ ತಾನೇ ನಿಮ್ಮ ರಾಮನಗರಕ್ಕೆ ಸೇರಿದಂತ ಮಾಗಡಿ ಬಾಲಕೃಷ್ಣರವರು ಈಗಾಗಲೇ ಮಂತ್ರಿ ಸ್ಥಾನದ ಒಂದು ಅಧಿಕಾರವನ್ನು ಕೂಡ ನಿಮ್ಮ ಜಿಲ್ಲೆಯಿಂದ ತೆಗೆದುಕೊಂಡಿದ್ದಾರೆ. ಇದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಿಮ್ಮ ಕ್ಷೇತ್ರದ ಜನತೆಗೆ ಈ ಜಿಲ್ಲೆಗೋಸ್ಕರ ಈ ಒಂದು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ, ರಾಮನಗರ ಇಲ್ಲೇ ಇದೆ. ಆದರೆ ನಿಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗೌರವವನ್ನ ಉಳಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇನ್ನ ಮುಂದಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ನಾನು ರೂಪಿಸ್ತಾ ಇದ್ದೇನೆ. ಬಂಧುಗಳೇ, ಈಗಾಗಲೇ 24 ಗಂಟೆಗಳ ಕಾಲ ಕಾವೇರಿ ನೀರನ್ನ ಒದಗಿಸಿಕೊಳ್ಳಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಕೂಡ ನಾವು ರೂಪಿಸಿರೋದು ತಮಗೆ ಗೊತ್ತಿರೋಂಥ ವಿಚಾರ. ಇನ್ನು ಮುಂದಕ್ಕೆ ತಾವೆಲ್ಲ ಇದು ಬರೀ ಕರಗದ ಹಬ್ಬ ಅಲ್ಲ, ಇದು ಎಲ್ಲ ಧರ್ಮ ಎಲ್ಲ ಜಾತಿಯ ಜನರು ಬಹಳ ಸಂಭ್ರಮದಿಂದ ಸಂತೋಷದಿಂದ ಇರಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ಇವತ್ತು ಇಕ್ಬಾಲ್ ಹುಸೇನ್ ಅವರ ನಾಯಕತ್ವದಲ್ಲಿ ಎಲ್ಲ ಯುವಕರು ಎಲ್ಲ ಸೇರ್ಕೊಂಡು ಇವತ್ತು ಕರಗದ ಸಮಿತಿಯವರು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ನಮ್ಮ ಮಕ್ಕಳು ಇವತ್ತು ಉತ್ತಮವಾದಂತಹ ವಿದ್ಯಾಭ್ಯಾಸ ಕಲಿಬೇಕು ಅಂತೇಳಿ ಈಗಾಗಲೇ ಹೈಟೆಕ್ ಶಾಲೆಗಳನ್ನ ಮಾಡಲಿಕ್ಕೆ, ಹಳ್ಳಿಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು. ಇವತ್ತು ಸಾವಿರಾರು ಯುವಕರು ಇಲ್ಲಿ ಸೇರಿದ್ದೀರಿ. ಮುಂದಕ್ಕೆ ಇವತ್ತು ನಾನು ಕನಕಪುರದಲ್ಲಿ ಯಾವ ರೀತಿ ಕನಕೋತ್ಸವ ಕಾರ್ಯಕ್ರಮವನ್ನು ಮಾಡಿದೋ ಆ ರೀತಿ ಈಗಾಗಲೇ ರಾಮನಗರದಲ್ಲೂ ಕೂಡ ಈಗಾಗಲೇ ಪ್ರಾರಂಭವನ್ನು ನಾವು ಮಾಡಿದೋ. ಮುಂದಿನ ರಾಮೋತ್ಸವನ್ನ ಈಗಾಗಲೇ ನಮ್ಮ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ರು. ಆದರೆ ಪ್ರತಿಯೊಂದು ಪಂಚಾಯತಿಯಲ್ಲಿ ಪ್ರತಿಯೊಂದು 3-4 ವಾರ್ಡ್ ಸೇರಿ ಸುಮಾರು ಆ ರೀತಿ ಭಾರತ್ ಜೋಡೋ ಯುವಕ ಸಂಘಗಳು ಹೊಸದಾಗಿ ಪ್ರಾರಂಭ ಆಗ್ತದೆ. ಪ್ರತಿಯೊಂದು ಪಂಚಾಯತಿ ಕೂಡ ಇಂಥ ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮ, ಕ್ರೀಡೆ ಇವೆಲ್ಲ ಕೂಡ ಐಕ್ಯತೆಯನ್ನು ಮೂಡಿಸುವಂತ, ಒಗ್ಗಟ್ಟಾಗಿ ಮೂಡಿಸುವಂತ ಯುವಕ ಸಂಘಗಳು ಪ್ರಾರಂಭ ಆಗ್ತದೆ. 200-250 ಜನ ಯುವಕರು ಸಂಘಟನೆ ಆಗ್ಬೋದು. ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ಇಂಥ ಯುವಕರ ಸಂಘಟನೆ, ಯುವಕರ ಪ್ರತಿಭೆಗಳನ್ನ ಗುರುತಿಸಲಿಕ್ಕೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಈಗ ರೂಪಿಸಿದ್ದೇನೆ. ಬರೀ ನಿಮ್ಮ ರಾಮನಗರಕ್ಕೆ ಅಂತ ಯುವಕ ಸಂಘಗಳಿಗೆ 4 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಕೂಡ ಬರುವಂತಹ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಬಂಧುಗಳೇ, ನಿಮ್ಮ ಆಶೀರ್ವಾದದಿಂದ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾವು 4 ಜನ ಶಾಸಕರಿದ್ದೀವಿ. ಚಿಂತೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ಕೊಳ್ತೇನೆ, ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರ ಬಂದಿದೆ. ಈ ಅಧಿಕಾರವನ್ನು ನೀವು ಉಳಿಸ್ಕೊಳ್ಬೇಕು, ಈ ಅಧಿಕಾರವನ್ನು ಕಾಪಾಡಬೇಕು, ಇನ್ನು ಹೆಚ್ಚು ಶಕ್ತಿಯನ್ನು ತುಂಬಬೇಕು. ನಾನು ಎಷ್ಟೇ ದೊಡ್ಡ ಅಧಿಕಾರ ನನಗಾಗಲಿ ನಮ್ಮ ಬಾಲಕೃಷ್ಣರವ್ರಿಗಿದ್ರು ಕೂಡ ನಾವು ಎಂದಿಗೂ ಕೂಡ ನಾನಿಲ್ಲಿ ಮುಖ್ಯಮಂತ್ರಿ ಬಾಲಕೃಷ್ಣ ಒಬ್ಬ ಮಂತ್ರಿ ಅಂತ ನಾವಿಲ್ಲಿ ಬರಲಿಲ್ಲ. ನಾವು ಯಾವತ್ತೂ ನಿಮ್ಮ ಮಕ್ಕಳೇ, ನಿಮ್ಮ ಸೇವಕರೇ,
ಆ ಮನೋಭಾವದಿಂದ ನಿಮ್ಮ ಸೇವೆಯನ್ನು ನಾನು ಮಾಡಿಕೊಂಡು ಹೋಗ್ತೇನೆ. ಮುಂದಿನ ದಿನದಲ್ಲಿ ನಾನು ಬಂದು ಅನೇಕ ಸಭೆಗಳನ್ನ ಇಲ್ಲಿ ಮಾಡೋನಿದ್ದೇನೆ. ಇವತ್ತು ನಾನು ಬೇರೆ ಬೇರೆ ಒತ್ತಡದಿಂದ ಇವತ್ತು ನಾನು ಬಂದು ಇಲ್ಲಿಗೆ ಪ್ರವಾಸಕ್ಕೆ ನಾನು ಬರಕ್ಕಾಗಲಿಲ್ಲ. ಆದರೆ ಇಂಥ ಒಂದು ಪವಿತ್ರವಾದಂತಹ ಕರಗ ಮಹೋತ್ಸವದಲ್ಲಿ ಪಾಲ್ಗೊಂಡು ಎಲ್ಲ ನನ್ನ ಯುವಕರು ತಾಯಂದಿರನ್ನೆಲ್ಲ ಭೇಟಿ ಮಾಡಬೇಕು. ದೊಡ್ಡ ಕಾರ್ಯಕ್ರಮವನ್ನ, ಮನೋರಂಜನೆ ಕಾರ್ಯಕ್ರಮವನ್ನ ಈ ಕರಗ ಮಹೋತ್ಸವದಲ್ಲಿ ಇವತ್ತು ನಮ್ಮ ಸಮಿತಿಯವರು ಇವತ್ತು ಏನು ನೆರವೇರಿಸಿದ್ದಾರೆ. ನೀವೆಲ್ಲ ನಗರುತ್ತಾ ಇರಬೇಕು, ಸಂತೋಷ ಆಗಿರಬೇಕು. ಆ ಸಂತೋಷನ ನೋಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದೇನೆ. ನಾನು ಒಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನ ಖಂಡಿತ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಪಕ್ಷ ಭೇದವನ್ನು ಮರೆತು ನಮ್ಮ ಕೈಯನ್ನ ಬಲಪಡಿಸಬೇಕು. ನಿಮ್ಮ ಜೊತೆ ನಾನಿದ್ದೇನೆ. ನೀವೆಲ್ಲ ನಾವು ಸೇರಲು ಒಟ್ಟಿಗೆ ಅವಕಾಶವನ್ನ ಭಗವಂತ ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಸೇವೆಯನ್ನು ಮಾಡೋಣ. ನಾನು ಎಲ್ಲರಿಗೂ ಕೂಡ ಕರೆ ಮಾಡ್ತೇನೆ. ಬಿಜೆಪಿ ಇವರಿರಲಿ, ದಳ ಇರಲಿ, ಬೇರೆಯವರಿರಲಿ, ಯಾರೇ ಇರಲಿ, ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರ ಹೇಳಿ, ಇನ್ನು ಮುಂದಿನ ದಿನದಲ್ಲಿ ರಾಮನಗರ ಜಿಲ್ಲೆಗೆ, ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ಘೋಷಣೆ ಮಾಡುವಂತ ಕಾರ್ಯಕ್ರಮದಲ್ಲಿ ಈಗಾಗಲೇ ತೊಡಗಿದ್ದೇನೆ ಅನ್ನೋ ಮಾತನ್ನ ಹೇಳಿ, ಆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರೂ ಕೂಡ ನೆಮ್ಮದಿಯನ್ನು ಕೊಡ್ಲಿ, ಎಲ್ಲರ ದುಃಖವನ್ನ ದೂರವನ್ನು ಮಾಡಿ ಸಂತೋಷವಾಗಿರ್ಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಚಾಮುಂಡಿ.